ಹಾಯ್, ಇಲ್ಲಿ ನಾನು ಮಗಳಿಗೋಸ್ಕರ ಒಂದು ಔಟ್ಫಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ಈ ಸ್ಕರ್ಟ್ ಬೆಲ್ಟ್ಗೆ ಬಂದುಬಿಟ್ಟು ಬೀಡ್ಸಿಂದ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಆ ಬೀಡ್ಸ್ ಬಂದುಬಿಟ್ಟು ಟಾಪಿಗೆ ಮ್ಯಾಚ್ ಆಗುವಂಥದ್ದು. ಇನ್ನು 2 ಫ್ಲವರ್ ರಿಮೈನಿಂಗ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಕೊಂಡು ವರ್ಕ್ಸ್ ಮಾಡ್ತಾಯಿದ್ದೆ. ಹಾಗೆ ಒಂದು ಸಣ್ಣ ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ. ಆ್ಯಕ್ಚುಲಿ ಈ ರೀತಿಯಲ್ಲಿ ಪ್ಲೇನ್ ಕ್ಲಾತ್ಗೆ ನಾವು ಯಾವುದೇ ರೀತಿಯಲ್ಲಿ ಕುಂದನ್ ಆಗಿರ್ಬೋದು ಅಥವಾ ಈ ರೀತಿ ಬೀಡ್ಸ್ ವರ್ಕ್ ಮಾಡಿದ್ದೀವಿ ಅಂತ ಹೇಳಿದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಹಾಗಾಗಿ ಟಾಪ್ಗೆ ಮ್ಯಾಚ್ ಆಗುವಂತಹ ಬೀಡ್ಸನ್ನು ತೊಗೊಬಿಟ್ಟು ಓನ್ಲಿ ಬೆಲ್ಟಿಗಷ್ಟೇ ನಾನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಈ ಔಟ್ಫಿಟ್ ಬಂದುಬಿಟ್ಟು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಕ್ಚುಲಿ ನಾವೀಗ ಮಾರ್ಕೆಟಿಂದ ರೆಡಿಮೇಡ್ ತರ್ತೀವಿ ಅಂತ ಹೇಳಿದರು 2000 ಕಮ್ಮಿ ನಮಗೆ ಸಿಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಕಟ್ ಪೀಸನ್ನು ತೊಗೊಬಂದುಬಿಟ್ಟು ಮ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಹಾಗೆ ಮಾಡೋದ್ರಿಂದ ಈ ವರ್ಷವೂ ಹಾಗೆ ಮಾಡಿದೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕಟ್ ಪೀಸ್ ಸಿಕ್ತು. ಹಾಗೆ ಈ ವರ್ಕೆಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಆ ಔಟ್ಫಿಟ್ ಬಂದುಬಿಟ್ಟು ಈ ರೀತಿಯಲ್ಲಿ ಕಾಣ್ತಾಯಿದೆ. ನೋಡಿ ಈ ರೀತಿಯಲ್ಲಿ ಬಂದಿದೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿರುವಂತಹ ಔಟ್ಫಿಟ್ ಇದು. ತುಂಬ ಪ್ರಿಟಿಯಾಗಿ ಟ್ರೆಂಡಿ ಆಗಿರುವಂಥದ್ದು. ಹಾಗೆ ನಾನು ನಿನ್ನೆ ಈವ್ನಿಂಗ್ ಟೈಮ್ ಸ್ವಲ್ಪ ಪ್ರಮಾಣದಲ್ಲಿ ಚಿಕನನ್ನು ಮಾಡಿಕೊಂಡೆ. ಇಲ್ಲಿ ಕಾಯಿ ರಸವನ್ನು ಯೂಸ್ ಮಾಡಿ ಚಿಕನ್ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿತ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಒಂದು ಮಡಿಕೆಗೆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಂಡೆ. ಅದ್ರ ಜೊತೆಗೆ 4 ಸೂಜಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರಕ್ಕೆ. ರೀಸನ್ ಅಂತ ಹೇಳಿದರೆ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತೀರಾ. ಗ್ರೀನ್ ಚಿಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಅಂತೂ ಹಾಗೇ ಆಗುತ್ತೆ. ಅದ್ರ ಸಲುವಾಗಿ ಖಾರ ಬೇಕು ಅಂತ ಹೇಳಿದರೆ ಈ ಸೂಜಿ ಮೆಣಸನ್ನು ಯೂಸ್ ಮಾಡಿಕೊಂಡ್ರೆ ಅಲ್ಲೇ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಆನಿಯನ್ ಫ್ರೈ ಆದಮೇಲೆ ಟೊಮೆಟೊನ ಆ್ಯಡ್ ಮಾಡಿದೆ. ಇದೇನು ಗೊತ್ತಿಲ್ಲದೆ ಇರೋ ಪ್ರೊಸೆಸ್ ಅಂತ ಹೇಳ್ಬೋದು, ಆದರೆ ತುಂಬ ಟೇಸ್ಟಿಯಾಗಿರೋದ್ರಿಂದ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಸ್ಪೈಸಸನ್ನು ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್, ಹೋಮ್ ಮೇಡ್ ಗರಂ ಮಸಾಲ, ಚಿಕನ್ ಮಸಾಲ ಇವೆಲ್ಲವನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದ ಮೇಲೆ ಒಳ್ಳೆ ಅರೋಮ ಬರುತ್ತೆ, ಆವಾಗ ನಾವು ಚಿಕನನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಷ್ಟೇನಾ ಅನ್ನೋದಾದರೆ ಇದನ್ನು ಡ್ರೈ ಕೂಡ ಇದೇ ರೀತಿ ಮಾಡ್ಬೋದು. ಜೊತೆಗೆ ಪೆಪ್ಪರನ್ನು ಹಾಕ್ಕೊಳ್ಳಿಕ್ಕೆ ಮರಿಬೇಡಿ. ಇನ್ನು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂತು. ಸ್ವಲ್ಪ 1/4 kg ಆಗುವಷ್ಟು ಚಿಕನನ್ನು ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ಇದು ನೀವು ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿದ್ದೇ ಹೋದಾದರೆ ನೀರು ಬಿಟ್ಕೊಳ್ಳುತ್ತೆ. ಬಟ್ ನಾನು ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿರಲಿಲ್ಲ, ಹಾಗಾಗಿ ನೀರು ಬಿಟ್ಟಿರಲಿಲ್ಲ. ನಾನು ಸ್ವಲ್ಪ ಹೊತ್ತು ಸ್ವಲ್ಪ ಡ್ರೈ ಆದ ಹಾಗೆ, ರೋಸ್ಟ್ ಆದ ಹಾಗೆ ಆದ ತಕ್ಷಣ ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಯಲಿ ಅಂತ ಹೇಳ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೇನೆ. ನೀಟಾಗಿ ಬಾಯ್ಲ್ ಆಗಿದ್ಮೇಲೆ ಒಂದು ಸಣ್ಣದೊಂದು ಮಸಾಲೆಯನ್ನು ತಗೊಂಡಿದ್ದೀನಿ. ಮಸಾಲೆ ನೋಡಿದರೆ ಶಾಕ್ ಆಗ್ತೀರ. ಏನೂ ಇಲ್ಲ, ಒಂದು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಜೀರಿಗೆಯನ್ನು ಆ್ಯಡ್ ಮಾಡಿದ್ದೀನಿ. ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನೋಡಿ ಇದು. ಎಷ್ಟು ಜೀರಿಗೆಯನ್ನು ಆ್ಯಡ್ ಮಾಡಿ ನಾನು ಗ್ರೈಂಡ್ ಮಾಡಿಕೊಂಡೆ. ಕೊಕೊನಟ್ ಮಿಲ್ಕನ್ನು ರೆಡಿ ಮಾಡಿಕೊಂಡೆ. ಆ ಕೊಕೊನಟ್ ಮಿಲ್ಕನ್ನು ಗ್ರೈಂಡ್ ಆದಮೇಲೆ ನೀವು ಸ್ಟ್ರೈನ್ ಮಾಡ್ಕೊಳ್ಬೋದು, ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಾನು ಅರ್ಜೆಂಟ್ ಆಗಿರೋದ್ರಿಂದ ಡೈರೆಕ್ಟ್ ಇದರಲ್ಲೇ ಫಿಲ್ಟರ್ ಮಾಡ್ತಾಯಿದ್ದೀನಿ. ಹೀಗಾಗಿ ಈ ರೀತಿಯಲ್ಲಿ ಕೊಕೊನಟ್ ಮಿಲ್ಕನ್ನು ತೊಗೊಬಿಟ್ಟು ಈ ರೀತಿಯಲ್ಲಿ ಮಿಲ್ಕನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕುಕ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬರೀ ಚಿಕನ್ ಅಷ್ಟೇ ಇಲ್ಲ, ಯಾವುದೇ ಕರಿ ಆಗಿದ್ದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಯಮ್ಮಿಯಾಗಿ ಬಂದಿತ್ತು. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.